ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಯಾವ ಥರ ಕುಚ್ಚು ಹಾಕೋದು ಅಂತ ಹೇಳ್ಕೊಡ್ತೀನಿ. ನಾನು ಡೈರೆಕ್ಟಾಗಿ ಸೀರೆಗೆ ಹಾಕ್ತಾಯಿಲ್ಲ, ಕುಚ್ಚು ಫಾಲ್ಸಿಗೆ ಹಾಕ್ತಿದ್ದೀನಿ. ನೀವು ಬಿಗಿನರ್ಸ್ ಆಗಿದ್ದರೆ ಫಸ್ಟು ಫಾಲ್ಸಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಬಿಟ್ಟು ಆಮೇಲೆ ಏನು ಮಾಡಿ ಸೀರೆಗೆ ಹಾಕಿ. ಸೊ ನಾನಿಲ್ಲಿ ಏನೇನು ತೊಗೊಂಡಿದ್ದೀನಿ ಅಂದರೆ, ಒಂದು ನೀಡಲ್ ತೊಗೊಂಡಿದ್ದೀನಿ, ಹಾಗೆ ಒಂದು ವೈಟ್ ಕಲರ್ ಫಾಲ್ಸ್ ತೊಗೊಂಡಿದ್ದೀನಿ, ಹಾಗೆ 2 ರಟ್ಟಿಂಗ್ ಪೀಸ್ ತೊಗೊಂಡಿದ್ದೀನಿ. ನಾನು ಯಾವ ಸೈಜಲ್ಲಿ ತೊಗೊಂಡಿದ್ದೀನೋ ನೀವು ಅದೇ ಸೈಜಲ್ಲೇ ತೊಗೋಬೋದು. ಹಾಗೆ ಒಂದು ಸಿಲ್ಕ್ ಥ್ರೆಡ್ ಯಾವ ಕಲರ್ ಆದರೂ ಇರಲಿ, ಹಾಗೆ ಗೋಲ್ಡನ್ ಥ್ರೆಡ್ಡು ಸೀಸರು. ಇವಾಗ ನಾನು ಏನು ಮಾಡ್ತೀನಿ, ಒಂದು ದೊಡ್ಡ ರಟ್ ಪೀಸ್ ಇತ್ತಲ್ವ, ಅದಕ್ಕೆ ನಾನು 8 ಎಳೆ ದಾರನ ಸುತ್ಕೊಳ್ತಿದ್ದೀನಿ. ಯಾಕಂದರೆ ನನಗೆ 8 ಎಳೆ ದಾರ ಬೇಕು. 8 ಎಳೆ ದಾರನ ಸುತ್ಕೊಳ್ತಿದ್ದೀನಿ. 6 ಎಳೆ ಕೂಡ ತೊಗೋಬೋದು, ಬಟ್ ನಾನು 8 ಎಳೆ ತೊಗೊಂಡಿದ್ದೀನಿ. ಅಂದರೆ 8 ಎಳೆ ಆದರೆ ನಿಮಗೆ ಡಿಸೈನ್ ನೀಟಾಗಿ ಕಾಣಿಸುತ್ತೆ, ವೀಡಿಯೋದಲ್ಲಿ ಚೆನ್ನಾಗಿ ಕಾಣಿಸುತ್ತೆ, ಗೊತ್ತಾಗುತ್ತೆ ನಿಮ್ಗೆ ಯಾವ ಥರ ಅಂತ. ಬೇಕಾದರೆ ನೀವು ಇಲ್ಲಿ ಕೌಂಟ್ ಮಾಡ್ಕೊಳ್ಳಿ. ಅದು 8 ಎಳೆ ದಾರ ಇದೆ. ಇವಾಗ ಈ 8 ಎಳೆ ದಾರನ ಏನು ಮಾಡ್ತೀನಿ ಅಂದರೆ, ನಾನು ಸೂಜಿಗೆ ನೀಡಲಿತ್ತಲ್ವ ಅದಕ್ಕೆ ಪೋಣಿಸ್ಕೊಳ್ತೀನಿ. ಸಣ್ಣ ಸೂಜಿ ಆದರೆ ಏನಾಗುತ್ತೆ ಅಂದರೆ ಕಣ್ಣು ಸಣ್ಣದಿರುತ್ತೆ, 8 ಎಳೆ ದಾರನೂ ಹೋಗಲ್ಲ. ದೊಡ್ಡ ಸೂಜಿ ಇತ್ತಂದರೆ ಕಣ್ಣು ದೊಡ್ಡದಿರುತ್ತೆ, 8 ಎಳೆ ಕೂಡ ಸೂಜಿ ಒಳಗಡೆ ಹೋಗುತ್ತೆ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಈ ಥರ ಪೋಣಿಸ್ಕೊಂಬಿಟ್ಟು ಒಂದು ಫಾಲ್ಸ್ನ ಒಂದು ತುದಿಗೆ ಏನು ಮಾಡ್ತೀನಿ, ಎಡ್ಜಿಗೆ ಇದನ್ನ ಪೋಣಿಸ್ತೀನಿ. ಇವಾಗ ಹಾಕ್ತೀನಿ ನೋಡಿ, ಈ ಥರ. ಇದು ದಾರದ 2 ತುದಿನೂ ಸಮ ಇರಬೇಕು, ಒಂದು ಮೇಲೆ ಒಂದು ಕೆಳಗೆ ಹೆಚ್ಚು ಕಮ್ಮಿ ಇರಬಾರ್ದು, ಸಮನಾಗಿರಬೇಕು. ಇದ್ಮೇಲೆ ಇವಾಗ ಗಂಟು ಹಾಕೋದು, ಇದು ಇಂಪಾರ್ಟೆಂಟು. ನೀಟಾಗಿ ಗಂಟು ಹಾಕಿದರೆ ನೀವು ಅದು ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಕೆಳಗಡೆನೂ ಹಾಕಬಾರ್ದು, ಫುಲ್ ಮೇಲೇನೂ ಹಾಕಬಾರ್ದು. ನೀಟಾಗಿ ಅದು ಇದಕ್ಕೆ ಎಡ್ಜಿಗೆ ಕ್ಲೀನಾಗಿ ನೀಟಾಗಿ ಹಾಕಬೇಕು. ವೀಡಿಯೋದಲ್ಲಿ ನೋಡ್ತಿದ್ದೀರಲ್ಲ, ಸೇಮ್ ಅದೇ ಥರ ಏನು ಮಾಡಬೇಕು, ನೀವು ಗಂಟನ್ನು ಹಾಕಬೇಕು. ಈ ಥರ ಹಾಕಿದ್ಮೇಲೆ ಮತ್ತೆ ಒಂದು ಅರ್ಧ ಇಂಚದಷ್ಟು ಗ್ಯಾಪ್ ಕೊಟ್ಬಿಟ್ಟು ಮತ್ತೆ 8 ಎಳೆ ದಾರನ ಸುತ್ಕೊಂಡ್ಬಿಟ್ಟು ಮತ್ತು ಇದೇ ಥರ ಏನು ಮಾಡಬೇಕು, ಫಾಲ್ಸ್ಗೆ ನೀವು ಹಾಕಬೇಕು. 8 ಎಳೆ ದಾರ ಸುತ್ತಕೊಂಡು, ನಿಮಗೆ ರೆಡ್ ಸೈಜು ಹೆಚ್ಚು ಕಮ್ಮಿ ಇದ್ದರೆ ನಡೆಯುತ್ತೆ, ಇಷ್ಟಿದ್ರೆ ಸಾಕು. ನಾನೊಂದು 15 ಸೆಂಟಿಮೀಟರು ಒಂದು ಸ್ಕೇಲ್ ಅಳತೆ ಉದ್ದ ಅಷ್ಟು ತೊಗೊಂಡಿದ್ದೀನಿ. ಅದಕ್ಕಿಂತ ಕಡಿಮೆ ಬೇಕಾದರೆ ನೀವು ತೊಗೋಬೋದು. 8 ಎಳೆ ದಾರ ಕರೆಕ್ಟಾಗಿ 8 ಸುತ್ತು ಆದಮೇಲೆ ಏನು ಮಾಡ್ತೀನಿ, ಕಟ್ ಮಾಡಿಬಿಟ್ಟು ನೀಡಲ್ ಒಳಗಡೆ 8 ಎಳೆ ದಾರನ ಪೋಣಿಸ್ಬಿಟ್ಟು ಆಮೇಲೆ ಫಾಲ್ಸಿಗೆ ಹಾಕೋದು. ನೋಡಿ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕರೆಕ್ಟಾಗಿ ನೋಡ್ಕೊಳ್ರಿ. ತುಂಬ ಈಸಿ ಇದೆ, ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಇದು. ಫಸ್ಟು ಫಾಲ್ಸಲ್ಲಿ ಪ್ರಾಕ್ಟೀಸ್ ಮಾಡಿಬಿಟ್ಟು ಆಮೇಲೆ ನೀವು ಏನು ಮಾಡಿ, ಸೀರೆಗೆ ಹಾಕಿ. ನೋಡಿ, ಈ ಥರ ಅರ್ಧ ಇಂಚು ಆದರೆ ಸಾಕು, ಒಂದು ಅರ್ಧ ಇಂಚ್ ಆದರೆ ಸಾಕು. ಈ ಟೆಂಪಲ್ ಡಿಸೈನ್ಗೆ ಅರ್ಧ ಇಂಚ್ ಆದರೆ ಸಾಕು. ಎಲ್ಲ ಡಿಸೈನ್ಗೂ ಅರ್ಧ ಇಂಚೇ ಬೇಕಂತಲ್ಲ, ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಅರ್ಧ ಇಂಚ್ ತೊಗೊಂಡಿದ್ದೀನಿ ಟೆಂಪಲ್ ಡಿಸೈನ್ಗೆ. ಈ ಥರ ಗಂಟು ಹಾಕ್ತೀನಿ. ನೋಡ್ತಿದ್ದೀರಲ್ಲ ವಿಡಿಯೋದಲ್ಲಿ, ಸೇಮ್ ಇದೇ ಥರ ಹಾಕಬೇಕು. ಈ ಥರ ನಾನು ಎಷ್ಟು ಒಂದು 11 ಹಾಕ್ಕೊಂಡಿದ್ದೀನಿ. 11 ಲೇಯರ್ಸ್ ಇದ್ದಾವೆ ಇವು, 11 ಎಳೆಗಳಿದ್ದಾವೆ, 8 ಎಳೆಗಳು, 11 ಲೇಯರ್ಸ್ ಥರ ಹಾಕ್ಕೊಂಡಿದ್ದೀನಿ ಇವನ್ನ. 11 ಗಂಟುಗಳು ಇಲ್ಲಿ. ಇದು ಫಸ್ಟು ಸ್ಟೆಪ್ ಆಯಿತು. ಇದು ನಿಮಗೆ ಸ್ಟಾರ್ಟಿಂಗಲ್ಲಿ ಇದು ಕಷ್ಟ ಆಗ್ಬೋದು, ಬಟ್ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಈಸಿ ಆಗುತ್ತೆ ಗಂಟು ಹಾಕೋದು. ಇವಾಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀರಾ ಅಂತಂದರೆ, 16 ಎಳೆ ಇರುತ್ತೆ. ಫಸ್ಟ್ ರೋದಲ್ಲಿ ಏನಿರುತ್ತೆ, 16 ಎಳೆ ದಾರ ಇರುತ್ತೆ. ಅದನ್ನ ನೀವು ಏನು ಮಾಡ್ತೀರಾ, ಡಿವೈಡ್ ಮಾಡ್ಕೊತೀರಾ. 8 ಎಳೆ ಆಗಿಬಿಟ್ಟು ಡಿವೈಡ್ ಮಾಡ್ಕೊಂಬಿಟ್ಟು ಮತ್ತೆ ಪಕ್ಕದ್ರಲ್ಲಿ 16 ಎಳೆ ಇರುತ್ತಲ್ಲ, ಫಸ್ಟ್ ಪಕ್ಕದ ರೋದಲ್ಲಿ, ಸೆಕೆಂಡ್ ರೋದಲ್ಲಿ ಅದರಲ್ಲೂ 16 ಎಳೆ ಇರುತ್ತೆ, ಅದರಲ್ಲಿ ಡಿವೈಡ್ ಮಾಡ್ಕೊಳ್ಳೋದು 8 ಎಳೆ ಆಗಿ ಡಿವೈಡ್ ಮಾಡ್ಕೊಂಬಿಟ್ಟು ಇದರಲ್ಲಿರೋದು 8 ಎಳೆ, ಇದರಲ್ಲಿರೋ 8 ಎಳೆನ ಕೂಡಿಸ್ಬಿಟ್ಟು ಗಂಟು ಹಾಕೋದು. ಈ ಫುಲ್ ಸ್ಟೆಪ್ ಇದೇ ಇರೋದು ಇದರಲ್ಲಿ. ನೆಕ್ಸ್ಟ್ ಬರೋ ಸ್ಟೆಪ್ಪಲ್ಲೂ ಅಷ್ಟೇ, 16 ಎಳೆ ಇರುತ್ತೆ, 8 ಎಳೆ ಆಗಿ ಡಿವೈಡ್ ಮಾಡ್ಕೊಳ್ಳೋದು, ಗಂಟು ಹಾಕೋದು. ಸೇಮ್ ಅದೇ ಥರ ಸ್ಟೆಪ್ ಇಲ್ಲಿ ಕಂಟಿನ್ಯೂ ಆಗುತ್ತೆ. ವಿಡಿಯೋದಲ್ಲಿ ನೋಡ್ತಿದ್ದೀರಲ್ಲ, ಕರೆಕ್ಟಾಗಿ ಡಿವೈಡ್ ಮಾಡ್ಕೊಳ್ರಿ. ನೀವು ಎಷ್ಟು 12 ಎಳೆ ಇತ್ತಾ, 6 ಎಳೆಯಾಗಿ ಕರೆಕ್ಟಾಗಿ ಡಿವೈಡ್ ಮಾಡ್ಕೊಳ್ರಿ. ಒಂದರಲ್ಲಿ 8 ಎಳೆ, ಒಂದರಲ್ಲಿ 6 ಎಳೆ ಅಂತ ಇದ್ಬಿಟ್ರೆ ಡಿಸೈನ್ ಚೆನ್ನಾಗಿ ಕಾಣಿಸಲ್ಲ. ಕರೆಕ್ಟಾಗಿ 8 ಎಳೆನೇ ಡಿವೈಡ್ ಮಾಡ್ಕೋಬೇಕು. ಇಲ್ಲ 12 ಎಳೆ ಇತ್ತು ಅಂದರೆ 6 ಎಳೆಯಾಗಿಯೇ ಡಿವೈಡ್ ಮಾಡ್ಕೋಬೇಕು. ನೋಡಿರಿ, ನೀಟಾಗಿ ಗಂಟು ಹಾಕಬೇಕು. ನನಗೂ ಸ್ಟಾರ್ಟಿಂಗ್ ಗಂಟು ಹಾಕಕ್ಕೆ ಬರ್ತಿದ್ದಿಲ್ಲ. ನಾನು ಹಾಕೋದು ಬಿಚ್ಚೋದು ಮಾಡಿ ತುಂಬ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ ಇದನ್ನು ಕಲಿಯೋಕ್ಕೆ ನಾನು. ನೀವು ಅಷ್ಟೇ, ಫಸ್ಟ್ರಲ್ಲೇ ಬರಲ್ಲ, ತುಂಬ ಪ್ರಾಕ್ಟೀಸ್ ಮಾಡಿನೇ ಬರೋದಿದು. ನೋಡಿ, ನಾನು ಫಸ್ಟ್ ಟೈಮ್ ವೀಡಿಯೋ ಮಾಡ್ತಿದ್ದೀನಿ, ಏನಾರು ಮಿಸ್ಟೇಕ್ಸ್ ಆದರೆ ತಪ್ಪು ತಿಳ್ಕೊಬೇಡ್ರಿ ಪ್ಲೀಸ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿ. ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಿರ್ತೀನಿ ನಾನು. ಇವಾಗ ನೋಡಿಲಿ, ಇದರಲ್ಲಿ ಮೊದಲು 8 ಎಳೆ ಇತ್ತಲ್ವ, ಸೆಕೆಂಡ್ ರೋದಲ್ಲಿ 8 ಎಳೆ ಇತ್ತಲ್ವ, ಮತ್ತು ಥರ್ಡ್ ರೋದಲ್ಲಿ 16 ಎಳೆ ಇತ್ತು. ಅದನ್ನ ಡಿವೈಡ್ ಮಾಡಿ 8 ಎಳೆ ಮಾಡಿ ಗಂಟು ಹಾಕೋದು. ನೋಡಿರಿ, ಇಲ್ಲಿ ವಿಡಿಯೋದಲ್ಲಿ ಎಲ್ಲ ಗಂಟುಗಳು ನೋಡಿ ಒಂದೇ ಲೈನಲ್ಲಿದೆ, ಈಕ್ವಲ್ ಆಗಿ, ಅಂದರೆ ಹೆಚ್ಚು ಕಡಿಮೆ ಇಲ್ಲ, ನೀಟಾಗಿದೆ. ಇವಾಗ ಏನು ಮಾಡ್ತೀರಾ ಅಂದರೆ, ಫಸ್ಟು ಇದರಲ್ಲಿ 8 ಎಳೆ ಉಳಿದಿರುತ್ತೆ. ಫಸ್ಟು ರೋದಲ್ಲಿ 8 ಎಳೆ ಉಳಿದಿತ್ತಲ್ವ, ಪಕ್ಕದಲ್ಲಿ ನೋಡಿರಿ 16 ಎಳೆ ಇದೆ.
ಆ 16 ಎಳೆಗೂ 16 ಎಳೆನ ಡಿವೈಡ್ ಮಾಡ್ಕೊಳ್ರಿ. ಡಿವೈಡ್ ಮಾಡ್ಕೊಂಡ್ರೆ 8 ಆಯಿತು. ಮತ್ತೆ ಪಕ್ಕದಲ್ಲಿ ಏನಿರುತ್ತೆ 8 ಎಳೆ ಇರುತ್ತೆ. ಆ 8 ಎಳೆಗೆ ಏನು ಮಾಡಬೇಕು, ಗಂಟು ಹಾಕಬೇಕು. ಗೊತ್ತಾಯ್ತಾ? ವಿಡಿಯೋದಲ್ಲಿ ನೋಡ್ರಿ ಗೊತ್ತಾಗುತ್ತೆ. ಆಮೇಲೆ ಮತ್ತೇನಾಯ್ತು, ಇಲ್ಲಿ 8 ಎಳೆ ಉಳಿಯಿತು, ಪಕ್ಕದಲ್ಲಿ 16 ಎಳೆ ಇದೆ. ಮತ್ತೆ ಅದನ್ನ ಡಿವೈಡ್ ಮಾಡ್ಕೋಬೇಕು 8 ಎಳೆಯಾಗಿ. ಈ 8 ಎಳೆಗೂ ಈ 8 ಎಳೆಗೂ ಏನು ಮಾಡೋದು, ಗಂಟು ಹಾಕೋದು. ಗಂಟುಗಳು ಸೇಮ್ ಇರಬೇಕು, ಈಕ್ವಲ್ ಆಗಿರಬೇಕು, ಹೆಚ್ಚು ಕಡಿಮೆ ಇರಬಾರ್ದು, ಒಂದೇ ಲೈನಲ್ಲಿ ಬಂದಿರಬೇಕು. ಒಂಥರ ನೋಡಿದರೆ ಮುತ್ತು ಜೋಡಿಸ್ದಂಗೆ ಆಗಿರಬೇಕು, ಆ ಥರ ಗಂಟುಗಳು ಕಾಣಿಸ್ಬೇಕು. ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ, ಕಂಪ್ಲೀಟಾಗಿ ನೋಡಿರಿ ವಿಡಿಯೋನ, ಅರ್ಥ ಆಗುತ್ತೆ ನಿಮಗೆ ಯಾವ ಥರ ಅಂತ. ಕರೆಕ್ಟಾಗಿ ಡಿವೈಡ್ ಮಾಡ್ಕೋಬೇಕು, 8 ಎಳೆಯಾಗಿ ಮಾಡ್ಕೊಳ್ಳೋದು, ಗಂಟು ಹಾಕೋದು. ಹಾಕಿದ ಮೇಲೆ ನೆಕ್ಸ್ಟ್ ಸ್ಟೆಪ್ ಬರುತ್ತಲ್ಲ, ಅದು ಇಂಪಾರ್ಟೆಂಟು, ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ. ಈ ಥರ ಹಾಕಬೇಕು ನೋಡಿರಿ. ಫೈನಲ್ ಆಗಿ ಈ ಥರ ಲುಕ್ ಕಾಣಿಸುತ್ತೆ. ಇವಾಗ ಏನು ಮಾಡ್ತೀರಾ, ಮೂರು ರೋನ ಕನ್ಸಿಡರ್ ಮಾಡಿರಿ. ಇದರಲ್ಲಿ 3, ಇದರಲ್ಲಿ 3, ಇದರಲ್ಲಿ 3, ಇಲ್ಲಿ 3 ಡಿಸೈನ್ಸ್ ಬರುತ್ತೆ ನೋಡಿರಿ. ಇಲ್ಲಿ ಮಧ್ಯದ ರೋನ ಮಾತ್ರ ನಾನು ಡಿವೈಡ್ ಮಾಡ್ಕೊಂಡಿದ್ದೀನಿ. ಇವೆರಡಕ್ಕೂ ಗಂಟು ಹಾಕೋದು, ಇವೆರಡಕ್ಕೂ ಗಂಟು ಹಾಕೋದು. ಫಸ್ಟು 16 ಎಳೆ 8 ಎಳೆ, ಮತ್ತು ಈ ಕಡೆ ಥರ್ಡ್ ರೋದಲ್ಲಿ 16 ಎಳೆ 8 ಎಳೆ ಗಂಟು ಹಾಕಿದಾಗ ಇವೆರಡು ಈ ಥರ ನೀಟಾಗಿ ಕಾಣಿಸುತ್ತೆ. ಈ 2 ಎಳೆಗೆ ಏನು ಮಾಡೋದು, ಗಂಟು ಹಾಕೋದು. ಈಗ ಗೊತ್ತಾಗುತ್ತೆ ನಿಮಗೆ ಯಾವ ಥರ, ಈ ಥರ ಗಂಟು ಹಾಕೋದು. ಸೇಮ್ ನೆಕ್ಸ್ಟು ಏನು ಮಾಡೋದು, ಮತ್ತೆ 3 ರೋನ ಕನ್ಸಿಡರ್ ಮಾಡೋದು, ಮಧ್ಯದ ರೋದ್ ಮಾತ್ರ ಡಿವೈಡ್ ಮಾಡ್ಕೊಳ್ಳೋದು. ಇಲ್ಲಿ ಕಡೆ ಇರೋ 16 ಎಳೆಗೆ 8 ಎಳೆ ಗಂಟು ಹಾಕೋದು. ಥರ್ಡ್ ರೋದಲ್ಲಿರೋ 16 ಎಳೆಗೆ ಮಧ್ಯದಿಂದ 8 ಎಳೆ ತೊಗೊಂಡಿರ್ತೀವಲ್ಲ ಅದನ್ನ ಗಂಟು ಹಾಕೋದು. ಆಮೇಲೆ ನಮಗೆ ಫೈನಲ್ ಆಗಿ 2 ಗಂಟುಗಳು ಕಾಣಿಸುತ್ತೆ. ಅದಕ್ಕೆ 2 ಗಂಟುಗಳನ್ನು ಎಳೆಗಳನ್ನು ಸೇರಿಬಿಟ್ಟು ಫೈನಲ್ ಆಗಿ ಈ ಥರ ಗಂಟು ಹಾಕೋದು. ಇವಾಗ ನಿಮಗೆ ಕುಚ್ಚು ಹಾಕೋದು ಯಾವ ಥರ ಅಂತ ತೋರಿಸ್ತೀನಿ. ನಾವೊಂದು ಚಿಕ್ಕ ರಟ್ ಪೀಸ್ ತೋರಿಸಿದ್ನಲ್ಲ, ಅದಕ್ಕೆ ಒಂದು 30ರಿಂದ 40 ಸುತ್ತುಗಳನ್ನು ಸುತ್ಕೋಬೇಕು. ಸುತ್ಕೊಂಡ್ಬಿಟ್ಟು ಕಟ್ ಮಾಡ್ಕೋಬೇಕು, ಚಿಕ್ಕದು ಈ ಥರ ಕಟ್ ಮಾಡ್ಕೊಂಬಿಟ್ಟು, ಅದು ದಪ್ಪ ಗಂಟು ಇತ್ತಲ್ವ, ಅದ್ರ ಒಳಗಡೆ ಹೋಲ್ ಇತ್ತಲ್ವ, ಅದಕ್ಕೆ ಹಾಕ್ಬಿಟ್ಟು ಗೋಲ್ಡನ್ ಕಲರ್ ಥ್ರೆಡ್ಡಿಂದ ಗಂಟು ಹಾಕಬೇಕು. ಹೂ ಕಟ್ಟಕ್ಕೆ ಬರುತ್ತಲ್ವ ನಿಮಗೆ, ಸೇಮ್ ಅದೇ ಥರ ಏನು ಮಾಡೋದು, ಕಟ್ಟೋದು. ನಿಮ್ಮ ವಿಡಿಯೋದಲ್ಲಿ ನೋಡಿರಿ ಗೊತ್ತಾಗುತ್ತೆ. ನಮ್ಮ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಫಸ್ಟ್ ಟೈಮ್ ವಿಡಿಯೋ ಮಾಡಿರೋದು ತಪ್ಪಾಗಿದೆ ಕೆಲವೊಂದು, ನೆಕ್ಸ್ಟ್ ಟೈಮ್ ಸರಿ ಮಾಡ್ಕೊಳ್ತೀನಿ. ಪ್ಲೀಸ್ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಈ ಥರ ನಾನು ಹೋಲಲ್ಲಿ ಹಾಕಿದ್ನಲ್ಲ, ಆ ಥರ ಹೋಲಲ್ಲಿ ಹಾಕಬೇಕು. ಅದ್ರ ಹೋಲ್ ಇರುತ್ತಲ್ಲ, ಹಾಕಿಬಿಟ್ಟು ಗೋಲ್ಡನ್ ಕಲರ್ ಥ್ರೆಡ್ಡಿಂದ ಏನು ಮಾಡೋದು ಅಂದರೆ ಗಂಟು ಹಾಕಬೇಕು. ಹೂ ಕಟ್ತೀವಲ್ಲ ಸೇಮ್ ಅದೇ ಥರ ಸ್ವಲ್ಪ ಗೋಲ್ಡನ್ ಕಲರ್ ಥ್ರೆಡ್ನ ಕಟ್ ಮಾಡ್ಕೊಂಬಿಟ್ಟು ನೀಟಾಗಿ ಅದಕ್ಕೆ ಗಂಟು ಹಾಕಬೇಕು. ಗಂಟು ಹಾಕೋದನ್ನ ಪ್ರಾಕ್ಟೀಸ್ ಮಾಡ್ಕೊಂಬಿಟ್ರೆ ತುಂಬ ಈಸಿ ಕುಚ್ಚು ಹಾಕೋದು. ಮೂರು ಡಿಸೈನ್ಸ್ಗೂ, 3 ಟೆಂಪಲ್ ಡಿಸೈನ್ಸ್ಗೂ ಸೇಮ್ ಅದೇ ಥರ ಮಾಡ್ಕೊಂಬಿಟ್ಟು ಕ್ಲೀನಾಗಿ ಕುಚ್ಚನ್ನ ಕೆಳಗಡೆ ಈಕ್ವಲಾಗಿ ಎಲ್ಲ ದಾರನೂ ಸಮ ಬರೋ ಥರ ಕಟ್ ಮಾಡಿಕೊಂಡ್ರೆ ಆಯಿತು. ಇದಕ್ಕೆ ನೋಡ್ತಿದ್ದೀರಲ್ಲ, ಸೇಮ್ ಇದೇ ಥರ ಮಾಡೋದು. ನೋಡಿ ಫೈನಲ್ ಆಗಿ ಈ ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಸಖತ್ತಾಗಿರುತ್ತೆ. ಪ್ಲೀಸ್ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ಈಸಿ, ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಇಷ್ಟ ಆಗಿಲ್ಲ ಅಂದರೂ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಥ್ಯಾಂಕ್ ಯು.